ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗಲ್ಲಿ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಯಾರಿದ್ದಾರೆ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಕ್ಲೋಸ್ ರಿಲೇಶನ್ಶಿಪ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಮೇಲೆ ಕ್ರಶ್ ಇರೋಂಥ ಪಾರ್ಟ್ನರ್ ಆಗಿರ್ಬೋದು, ಡಿಸ್ಟೆನ್ಸ್ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು. ಸೊ ಯಾರು ನಿಮ್ಮ ಪಾರ್ಟ್ನರ್ ಅಂತ ನಿಮ್ಮ ಮನಸ್ಸಲ್ಲಿ ತುಂಬ ಅತಿ ಹೆಚ್ಚಾಗಿ ನೀವು ಇಷ್ಟಪಡ್ತಿರೋ ಅಂಥ ವ್ಯಕ್ತಿ ಆಗಿರ್ಬೋದು. ಸೊ ಅವರು ನಿಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ಇರ್ತಾರಾ? ನೀವು ಲಾಂಗ್ ಟರ್ಮಲ್ಲಿ ಇರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದರೆ ಈ ರೀಡಿಂಗ್ ನಿಮಗಾಗಿರುತ್ತೆ. ಸೊ ಇಲ್ಲಿ ಈ ರೀಡಿಂಗ್ ನಿಮ್ಮ ಹತ್ರ ಬಂದಿದೆ ಅಂದರೆ ಅದು ಕಾರಣವಿಲ್ಲದೆ ಬಂದಿರೋದಿಲ್ಲ. ಸೊ ನೀವು ಯೋಚನೆ ಮಾಡ್ತಿರೋ ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ ಜೊತೆ ಸ್ಟ್ರಾಂಗ್ ಕನೆಕ್ಷನ್ ಹೊಂದಿದ್ದಾರೆ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಎನರ್ಜಿ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆ ಈ ಟ್ಯಾರೋ ರೀಡಿಂಗಲ್ಲಿ ನಾವು ಏನು ನೋಡೋಣ ಅಂತ ಅನ್ನೋದಾದರೆ, ಈ ಕನೆಕ್ಷನ್ ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಅಂತ ನಾವು ಚೆಕ್ ಮಾಡೋಣ. ಸೊ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಯೂನಿವರ್ಸ್ ನಿಮಗೆ ಕೊಡೋ ಸೈನ್ ಏನಿದೆ ಅನ್ನೋದನ್ನ ನಾವು ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಈ ರೀಡಿಂಗ್ ರೆಸನೇಟ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕಾದರೆ ನೀವು ವಾಟ್ಸಪ್ಪಲ್ಲಿ ನನ್ನ ಕನೆಕ್ಟ್ ಆಗ್ಬೋದು. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ನೀವು ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ನಿಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ಇರ್ತಾರಾ? ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿರಲಿ, ನೋ ಕಾಂಟ್ಯಾಕ್ಟಲ್ಲಿರಲಿ, ಅವರು ಮತ್ತೆ ವಾಪಸ್ ನಿಮ್ಮ ಬದುಕಿಗೆ ಬರ್ತಾರಾ? ನಿಮ್ಮ ಜೊತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತಾ? ಒನ್ ಸೈಡೆಡ್ ಲವ್ ಇದ್ದರೆ ಸೊ ಅದು 2 ಸೈಡ್ ಆಗಿ ನಿಮ್ಮದು ಒಂದು ಲಾಂಗ್ ಟರ್ಮ್ ಗುಡ್ ಲವ್ ಸ್ಟೋರಿ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ನಾನು 3 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. ಮೊದಲಿಗೆ 7 ಆಫ್ ವಾಂಡ್ಸ್ ಬಂದಿದೆ, 10 ಆಫ್ ವಾಂಡ್ಸ್ ಆ್ಯಂಡ್ ಹೆರಪನ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ನೀವು ಯೋಚನೆ ಮಾಡ್ತಿರುವಂಥ ವ್ಯಕ್ತಿ ಯಾರಿದ್ದಾರೆ, ಸೊ ಅವರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ. ಸೊ ನೀವು ತುಂಬ ಲಾಂಗ್ ಟೈಮಿಂದ ಫೈಟ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನಲ್ಲಿ ಒಂದು ಪಾಸಿಟಿವಿಟಿ ನೋಡೋದಕ್ಕೆ, ಈ ಕನೆಕ್ಷನ್ನ ಒಂದು ಹ್ಯಾಪಿಯಾಗಿ ನೀವು ಟ್ರೀಟ್ ಮಾಡೋದಕ್ಕೆ. ಸೊ ಹ್ಯಾಪಿ ಟೈಮ್ ನಿಮಗೆ ಸ್ಟಾರ್ಟ್ ಆಗಬೇಕು ಅಂತ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲಿಗೆ ನೀವು ನೋಡ್ತಾ ಇರ್ಬೋದು 7 ಆಫ್ ವಾಂಡ್ಸ್ ಬಂದಿದೆ. ಸೊ ರೈಟ್ ನಾವ್ ಇವಾಗ ಪರಿಸ್ಥಿತಿಯಲ್ಲಿ ತುಂಬಾ ನೀವು ಡಿಫೆನ್ಸಿವ್ ಪೊಸಿಷನ್ ಅಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ತುಂಬಾ ಕಾನ್ಸ್ಟೆಂಟ್ ಆಗಿ ತುಂಬಾ ಸ್ಟ್ಯಾಂಡ್ ಅಪ್ ಮಾಡ್ತಾ ಇದ್ದೀರಾ, ತುಂಬಾ ಫೈಟ್ ಮಾಡ್ತಾ ಇದ್ದೀರಾ ಈ ಪ್ರೀತಿನ ಗೆಲ್ಲೋದಕ್ಕೆ. ನಿಮ್ಮ ಫೀಲಿಂಗ್ಸ್ ನ ಜಸ್ಟಿಫೈ ಮಾಡ್ತಾ ಇದ್ದೀರಾ ಅಥವಾ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಈ ರಿಲೇಶನ್ಶಿಪ್. ಆದ್ರೆ ಆಚೆ ಕಡೆ ತುಂಬಾ ಪ್ರೆಷರ್ ಇದೆ, ಔಟ್ಸೈಡ್ ಪ್ರೆಷರ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಥವಾ ಫ್ಯಾಮಿಲಿ, ಸೊಸೈಟಿ ಇಲ್ಲ ರಿಪೀಟೆಡ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಮತ್ತು ನಿಮ್ಮ ಕನೆಕ್ಷನ್ ಅಲ್ಲಿರುವ ಪಾರ್ಟ್ನರ್ ಜೊತೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕಾರ್ಡ್ ನಿಮ್ಗೆ ಇಲ್ಲಿ ತುಂಬಾನೇ ಇವಾಗ ರೆಸಿಲೆನ್ಸ್ ಆಗಿ ತೋರಿಸ್ತಾ ಇದೆ. ತುಂಬಾ ನೀವು ಈಸಿಯಾಗಿ ಗಿವ್ ಅಪ್ ಮಾಡೋದಕ್ಕೂ ನಿಮ್ಗೆ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಏನು ಅಂದ್ರೆ ಸ್ಟ್ರೆಂತ್ ಮ್ಯಾಟರ್ ಆಗುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ 10 ಆಫ್ ವಾಂಡ್ಸ್ ನ ನೋಡ್ಬೋದು ನೀವು. ಸೊ 10 ಆಫ್ ವಾಂಡ್ಸ್ ನಿಮ್ಗೆ ಈ ಫೈಟ್ ಹೇಗೆ ಇದೆ ಅಂದ್ರೆ, ಸೊ ಈ ನೀವು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಈ ರಿಲೇಶನ್ಶಿಪ್ನ ಉಳಿವಿಕೆಗೆ ಅಂದರೆ, ತುಂಬಾನೇ ಫೈಟ್ ಮಾಡ್ತಾ ಇದ್ದೀರಾ. ಬಿಟ್ಕೊಡೋದಕ್ಕೂ ಆಗ್ತಾ ಇಲ್ಲ, ತುಂಬ ಭಾರನ ಅನುಭವಿಸೋದಕ್ಕೂ ಆಗ್ತಾ ಇಲ್ಲ ಅಂತ ಸ್ಥಿತಿಗೆ ನೀವು ರೀಚ್ ಆಗಿದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನೀವು ತುಂಬ ಎಮೋಷ್ನಲ್ ಬರ್ಡನ್ ಕ್ಯಾರಿ ಮಾಡ್ತಾ ಇರೋದ್ರಿಂದ, ಸೊ ಅದು ಒಂಟಿಯಾಗಿ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ. ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ತೊಂದರೆಗಳಿಗಾಗಿ. ಸೊ ಈ ತೊಂದರೆಯಲ್ಲಿ ನಾವು ಜೊತೆಯಲ್ಲಿ ನಿಂತು ಫೇಸ್ ಮಾಡೋಣ ಅನ್ನೋಷ್ಟುನು ನಿಮಗೆ ಅಷ್ಟು ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ. ನೀವು ಎಲ್ಲ ಒನ್ ವೇ ಆಗ್ತಾ ಇದೆ. ಅದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಸ್ಟ್ರೆಸ್ ಕಾಣಿಸ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀರಾ. ತುಂಬಾ ಗಿಲ್ಟ್ ಇದೆ. ಎಮೋಷನಲಿ ನೀವು ಎಕ್ಸಾಸ್ಟ್ ಕೂಡ ಆಗ್ತಾ ಇದ್ದೀರಾ. ಸೊ ಇಲ್ಲಿ ಏನು ಕ್ಲಿಯರ್ ಆಗಿ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋದು ನಿಮ್ಮ ಕೊರಗಾಗಿದೆ. ಅದು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಈ ಕಾರ್ಡಲ್ಲಿ ನಿಮಗೆ ಸೆಕೆಂಡ್ ಕಾರ್ಡ್ 10 ಆಫ್ ವಾಂಡ್ಸ್ ಅಲ್ಲಿ ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನೀವು ತುಂಬಾನೇ ಟೂ ಮಚ್ ನೀವು ಸ್ವಂತವಾಗಿ ನಿಮ್ಮ ಒಂದು ಸೈಡಿಂದ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ತುಂಬ ಅಂದರೆ ಅತೀ 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 ಅತೀಕವಾಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ.
ಅದು ತಾನಾಗೆ ತಾನು ಬರಲಿ ಅಂತ ಸ್ವಲ್ಪ ನೀವು ಪೇಷನ್ಸನ್ನ ಇಟ್ಕೊಂಡು, ಸೊ ನಿಮ್ಮ ಪಾರ್ಟ್ನರ್ ಸೈಡಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ನೀವು ವೇಟ್ ಮಾಡಿ ಆಮೇಲೆ ಮತ್ತೆ ನೀವು ಆ, ರೆಸ್ಪಾನ್ಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ರು ಕೂಡ, ಸೊ ನಿಮ್ಮ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಆನ್ ಆ್ಯಂಡ್ ಆಫ್ ರೆಸ್ಪಾನ್ಸಸ್ ಬರ್ತಾ ಇದ್ರು ಕೂಡ, ಇಲ್ಲಿ ನೀವು ನೋಡ್ತಾ ಇರ್ಬೋದು ರೊಪೆಂಟ್ ಒರಾಕಲ್ ಕಾರ್ಡೇ ಬಂದಿದೆ. ತುಂಬ ಸಿನ್ಸಿಯರ್ ಆಗಿ ನೀವು ಮಾಡ್ತಾ ಇರೋದ್ರಿಂದ ಪ್ರಯತ್ನ, ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಖಂಡಿತ ಸಿಕ್ಕಿದೆ. ಇಲ್ಲ ಸಿಕ್ಕಿಲ್ಲ ಅಂದರೆ ಸಿಗುವಂಥ ಚಾನ್ಸಸ್ ಇದೆ. ಇಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ನೀವು ಸ್ಟೆಬಿಲಿಟಿನ ನೋಡ್ತೀರಾ. ಒಂದು ಟ್ರೆಡಿಷನ್ನಲ್ಲಿ ನಿಮಗೆ ಎಲ್ಲವೂ ಸಾಧ್ಯ ಆಗುತ್ತೆ. ಒಂದು ಕಮಿಟ್ಮೆಂಟ್ ಸಿಗುತ್ತೆ ನಿಮಗೆ. ಸೊ ಡಿವೈನ್ ಆರ್ಡರ್ ಆಲ್ರೆಡಿ ನಿಮಗೆ ಪಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಕನೆಕ್ಷನ್ನಲ್ಲಿ ನೀವು ಇಷ್ಟು ಸ್ಟ್ರಗಲ್ ಮಾಡೋದಕ್ಕೆ ನೀವು ಮುಂದೆ ಹೆಜ್ಜೆ ತುಂಬ ಸೀರಿಯಸ್ ಆಗ್ತೀರಾ. ಸ್ಟ್ರಕ್ಚರ್ಡ್ ಫೇಸಲ್ಲಿ ನೀವು ಬಂದು ನಿಲ್ತೀರಾ. ಸೊ ನಿಮಗೆ ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಫೇತ್, ನಂಬಿಕೆನ ಇಟ್ಕೊಳ್ಳಿ ದೇವರ ಮೇಲೆ ಆಗಿರ್ಬೋದು. ನೀವು ಏನನ್ನ ಒಂದು ಪ್ರಯತ್ನದಲ್ಲಿ ಇದ್ದೀರಾ ಅದರ ಮೇಲೆ ಖಂಡಿತ ನಂಬಿಕೆ ಇಡಿ. ನೀವು ಇಷ್ಟು ಎಫರ್ಟ್ಸ್ ಹಾಕಿದ್ದೀರಾ, ಅದು ವೇಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ಮೆಚುರಿಟಿ ತುಂಬ ಮುಖ್ಯ ಆಗುತ್ತೆ. ಸುಮ್ಮನೆ ಸ್ಟ್ರಗಲ್ ಮಾಡೋದಕ್ಕಿಂತ ಮೆಚೋರ್ಡ್ ಆಗಿ ಪೇಷನ್ಸ್ ಆಗಿ ನೀವು ಹೆಜ್ಜೆ ಇಟ್ಟಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಕಾರ್ಡ್ ನಿಮ್ಮ ಕಮಿಟ್ಮೆಂಟ್ಗೆ, ನಿಮ್ಮ ಎಫರ್ಟ್ಸ್ಗೆ, ಮ್ಯಾರೇಜ್ ಆ್ಯಂಡ್ ಕಮಿಟ್ಮೆಂಟ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಕೌನ್ಸಿಲಿಂಗ್ ಅಗತ್ಯ ಇರ್ಬೋದು, ಇಲ್ಲ ಗೈಡೆನ್ಸ್ ಅಗತ್ಯ ಇರ್ಬೋದು, ಇಲ್ಲ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮ್ಯೂಚುವಲ್ ನಿಮ್ಮ ಗೊತ್ತಿರೋರಾಗಿರ್ಬೋದು, ನಿಮ್ಮ ಸರ್ಕಲಲ್ಲಿ ಯಾರು ದೊಡ್ಡವರಿದ್ದಾರೆ, ಯಾರು ಅನುಭವ ಇದೆ ಇಂಥ ಸಿಚುವೇಶನ್ನಲ್ಲಿ, ಈ ಥರ ಸಿನಾರಿಯೋಸಲ್ಲಿ ನಿಮಗೆ ಆಗ್ತಿರೋ ಅಂಥ ನೋವಲ್ಲಿ ಯಾರ ಹತ್ರ ಆದರೂ ಒಂದು ಸತಿ ಹೋಗಿ ಕೂತು ಮಾತಾಡಿ ಖಂಡಿತ ನಿಮಗೆ ಒಂದು ಏನು ಆ್ಯಕ್ಷನ್ ತಗೋಬೇಕು, ಏನು ನಾನು ಯಾವ ರೀತಿ ನಾನು ಹೆಜ್ಜೆ ಇಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸೊ ಖಂಡಿತ ನೀವು ಒಂದು ರೈಟ್ ಪಾತಲ್ಲಿ ಇದ್ದೀರಾ. ಸೊ ರೈಟ್ ಪಾತಲ್ಲಿ ನೀವು ಮುಂದೆ ಹೋಗ್ತೀರಾ. ನಿಮಗೆ ಫೈನಲ್ ಮೆಸೇಜ್ ಇಲ್ಲಿ ಈ ಕಾರ್ಡಲ್ಲಿ ಸಿಗೋದು ಏನು ಅಂದರೆ, ಸೊ ನೀವು ಇನ್ನು ಜಾಸ್ತಿ ಫೈಟ್ ಮಾಡೋ ಅಗತ್ಯ ಇಲ್ಲ. ಈ ಕನೆಕ್ಷನಲ್ಲಿ ಟ್ರಸ್ಟ್ ಇಟ್ಕೊಳ್ಳಿ, ಡಿವೈನ್ ಟೈಮಿಂಗಲ್ಲಿ ವೇಟ್ ಮಾಡಿ. ಸೊ ಪ್ರಾಪರ್ ಸ್ಟೆಪ್ಸ್ ತಗೊಳ್ಳಿ. ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಫೋರ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಈ ಒಂದು ಕನೆಕ್ಷನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ಬರೋದು ಯಾವುದೇ ಥರ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಓವರಾಲ್ ಗೈಡೆನ್ಸ್ ಅಂತ ನಾವು ನೋಡೋದಾದರೆ ಇಲ್ಲಿ, ಸೊ ನೀವು ತುಂಬಾ ಡಿಫೆಂಡ್ ಮಾಡ್ಕೊಳ್ತೀರಾ, ಅದನ್ನು ಸ್ಟಾಪ್ ಮಾಡಿ. ಸೊ ಓವರ್ ಕ್ಯಾರಿ ಮಾಡ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ, ಅದನ್ನು ಸ್ಟಾಪ್ ಮಾಡಿ. ರಿಲೀಸ್ ಮಾಡಿ. ನೀವು ತುಂಬ ಡ್ರೈನ್ ಆಗ್ತೀರಾ, ತುಂಬ ಎಮೋಷ್ನಲಿ ಡ್ರೈನ್ ಆಗ್ತಾ ಇದ್ದೀರಾ, ಅದನ್ನು ನೀವು ರಿಲೀಸ್ ಮಾಡಬೇಕಾಗುತ್ತೆ. ಸೊ ಟ್ರಸ್ಟ್ ಮಾಡಿ, ಯೂನಿವರ್ಸ್ ಎಲ್ಲಾನು ನಿಮಗೆ ರಿಅಲೈನ್ ಮಾಡ್ತಾ ಇದ್ದಾರೆ. ಸೊ ಈ ಬಾಂಡ್ ಹೆಲ್ತಿಯರ್ ವೇಯಲ್ಲಿ ನಿಮಗೆ ಒಂದು ಚೆನ್ನಾಗಿ ಆಗೋ ಥರ ಹೆಲ್ತಿಯರ್ ವೇಯಲ್ಲಿ ಅವರು ರಿಅಲೈನ್ ಮಾಡ್ತಾರೆ. ಸೊ ಸ್ಟೆಬಿಲಿಟಿ ಅಂತ ಏನಾದರೂ ನೀವು ಚೂಸ್ ಮಾಡಿದ್ರೆ, ಸೊ ಅದನ್ನು ಪೇಷನ್ಸಿಂದ ಸ್ಟೆಬಿಲಿಟಿಗೋಸ್ಕರ ಪೀಸ್ಫುಲ್ ಆಗಿ ನೀವು ಇರಿ. ಓವರ್ ಪ್ರೆಷರ್ ಕೊಡೋಕೆ ಹೋಗಬೇಡಿ, ಓವರ್ ಪ್ರೆಷರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀಡಿಂಗಲ್ಲಿ ಏನು ರೀಕನ್ಫರ್ಮ್ ಮಾಡೋದು ಏನಂತ ಅಂದರೆ, ಸೊ ನೀವು ಸ್ಟ್ರಗಲ್ ಮಾಡ್ತಾ ಇರೋದು ನೋಟಿಸ್ಡ್ ಆಗಿದೆ ಆಲ್ರೆಡಿ. ಸೊ ರಿಲೀಫ್ ಮತ್ತು ಸ್ಟ್ರಕ್ಚರ್ ನಿಮ್ಮ ಹತ್ರ ಬರ್ತಾ ಇದೆ. ಸೊ ರಿಲೀಫ್ ಆಗಿರಬೇಕಾಗುತ್ತೆ ನೀವು. ಸ್ಟ್ರಕ್ಚರ್ ವೇಯಲ್ಲಿ ನಿಮ್ಮ ಕನೆಕ್ಷನ್ಗೆ ಒಂದು ಗ್ರಾಫ್ ಬರ್ಬೋದು ಅಂತ ಹೇಳ್ಬೋದು. ಬಟ್ ನೀವು ತುಂಬಾ ಒಂಟಿತನದಿಂದ ಫೈಟ್ ಮಾಡ್ತಾ ಇರೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಸ್ವಲ್ಪ ಗೈಡೆನ್ಸ್ ಕಡೆ ನೀವು ಗಮನ ಹರಿಸಿದಲ್ಲಿ, ಸೊ ಗೈಡೆನ್ಸ್ ತಗೊಂಡಲ್ಲಿ ಒಳ್ಳೆ ಗೈಡೆನ್ಸ್ ತಗೊಂಡಾಗ ಚೂಸ್ ಮಾಡಿದಾಗ ಖಂಡಿತ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮದು ಒಂದು ಹ್ಯಾಪಿ ಸ್ಟೋರಿ ಆಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ಡಿಸ್ಪ್ಲೇ ಆಗಿರೋ ವಾಟ್ಸಪ್ ನಂಬರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಡೈರೆಕ್ಟ್ ಕಾಲ್ ಮಾಡಿದ್ರೆ ನನ್ನ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಾಟ್ಸಪ್ ಮಾಡಿ ನಿಮ್ಮ ಕ್ವೆಶನ್ ಏನಂತ ತಿಳಿಸಿ. ಸೊ ನಿಮಗೆ ಈ ಉತ್ತರ ಹೇಗೆ ಬೇಕು ಅಂತ ತಿಳಿಸಿ. ವಾಯ್ಸ್ ನೋಟ್ ಬೇಕಾ, ಮೆಸೇಜ್ನಲ್ಲಿ ಬೇಕಾ, ಕಾಲಲ್ಲಿ ಬೇಕಾ ಅಂತ. ಕಾಲಲ್ಲಿ ಬೇಕಾದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.